ಹಾಯ್ ಎಲ್ರಿಗೂ ಗುಡ್ ಮಾರ್ನಿಂಗ್. ಚಂದನ ಸ್ಮೃತಿಗೆ ಎಲ್ಲರಿಗೂ ಪ್ರೀತಿ ಆದರ ಸ್ವಾಗತ. ನಾನು ಮಾಮೂಲಿ ಹೇಳಿದಾಗೆ ನಿಮ್ಮೆಲ್ಲರ ಪ್ರೀತಿ ಸಹಕಾರ ಸಪೋರ್ಟ್ ನನ್ನ ಈ ಒಂದು ಚಾನಲ್ ಮೇಲೆ ಇರಲಿ, ನನ್ನ ಪ್ರತಿಯೊಂದು ವಿಡಿಯೋದ ಮೇಲೆ ಕೂಡ ಇರಲಿ. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಬೇಕು. ಹಾಗೆ ನನ್ನಿಂದ ಏನಾದರೂ ತಪ್ಪು ಮಾಹಿತಿ ಬಂದರೆ ಕೂಡ ನಿಮಗೆ ಕಮೆಂಟ್ ಮಾಡಿ ತಿಳಿಸ್ಬೋದು. ಯಾವುದೇ ಬೇಸರವಿಲ್ಲ, ನಾನು ನನ್ನನ್ನು ತಿದ್ದುಕೊಳ್ತೀನಿ. ಹಾಗಾಗಿ ನಿಮ್ಮಲ್ಲಿ ಪ್ರತ್ಯೇಕವಾದ ರಿಕ್ವೆಸ್ಟ್ ಇದು, ತಪ್ಪಿದರೆ ಹೇಳ್ಬೋದು. ಯಾಕಂದರೆ ನಮ್ಮ ಈ ಒಂದು ಕರ್ನಾಟಕದಲ್ಲಿ ಹಳೆಯ ಹಾಡುಗಳ ತುಂಬ ಪ್ರೀತಿಸೋರಿದ್ದಾರೆ. ಹಾಗಾಗಿ ಏನಾದರೂ ಗೊತ್ತಿಲ್ಲದೆ ತಪ್ಪು ಮಾಹಿತಿ ಬಂದರೆ ಮತ್ತೊಂದು ಸಲ ನಿಮ್ಮ ಹತ್ರ ಕೇಳಿಕೊಂಡು ಈ ವಿಡಿಯೋನ ಇವತ್ತು ಶುರು ಮಾಡ್ತೀನಿ. ಇವತ್ತಿನ ನಮ್ಮ ಒಂದು ವಿಡಿಯೋದ ಮಹಾನ್ ಸಾಧಕ ಯಾರು ಅಂತ ನಿಮಗೆ ಇದಾಗಲೇ ಗೊತ್ತಾಗಿರ್ಬೋದಲ್ವ. ಜಿ ಕೆ ವೆಂಕಟೇಶ್ ಅವರು, ಗುರುಸಾಲ ಕೃಷ್ಣದಾಸ್ ವೆಂಕಟೇಶ್ ಇವರು ನಮ್ಮ ಕನ್ನಡ ಚಲನಚಿತ್ರರಂಗದ ಸಂಗೀತ ಸಂಯೋಜಕರೌದು, ಸಂಗೀತ ನಿರ್ದೇಶಕರೌದು, ಗಾಯಕರೌದು, ಹಾಗೆ ಚಲನಚಿತ್ರ ನಿರ್ಮಾಪಕರು, ಚಲನಚಿತ್ರ ನಿರ್ದೇಶಕರು, ಹಾಗೆ ಕೆಲವು ಸಿನಿಮಾಗಳಲ್ಲಿ ಇವರು ನಟನೆ ಕೂಡ ಮಾಡಿದ್ದಾರೆ. ಹಾಗೆ ನಮಗೆ ನಮ್ಮ ಕಲಾ ಸರಸ್ವತಿಯವರು ನಮ್ಮ ಒಂದು ಕರ್ನಾಟಕಕ್ಕೆ ನೀಡಿದ ಅದ್ಭುತ ಸಕಲ ಕಲಾ ವಲ್ಲಭ ಅಂತ ಹೇಳ್ಬೋದು. ಇವರ ಪ್ರತಿಯೊಂದು ಹಾಡುಗಳನ್ನು ಅವತ್ತಿನಿಂದ ಇವತ್ತಿನವರೆಗೆ ಕೇಳದವರಿಲ್ಲ. ಹಾಗೆ ಅಲ್ಲದೆ ಇವರ ಹಾಡುಗಳಲ್ಲಿ ಬಹಳ ವಿಶೇಷವಾದ ಭಾವಗಳು ಇರ್ತಾಯಿತ್ತು. ಅಂದಿನ ಹಾಡುಗಳು ಇಂದು ಕೂಡ ಇಷ್ಟೊಂದು ಪ್ರಸಿದ್ಧಿ ಪಡಿಬೇಕಂದ್ರೆ ಹಾಡಲ್ಲಿರುವ ಒಂದು ಭಾವ, ರಾಗ, ತಾಳ ಎಲ್ಲವೂ ಕೂಡ ಸೇರಿರುತ್ತಲ್ವ. ಅದಕ್ಕೆಲ್ಲ ಮುಖ್ಯ ಕಾರಣ ನಮ್ಮ ಜಿಕೆಯವರು. ಪ್ರತಿ ಸಲ ನನಗೆ ಅನ್ನಿಸುತ್ತೆ ಇವರ ಹಾಡು ಕೇಳಿದಾಗ, ಯಾಕೆಂದರೆ ಇನ್ನಷ್ಟು ವರ್ಷ ಇವರು ಬದುಕಿದ್ದಿದ್ರೆ ಮತ್ತಷ್ಟು ಹಾಡುಗಳು, ಒಳ್ಳೊಳ್ಳೆ ಹಾಡುಗಳು ನಮಗೆ ಸಿಗ್ತಾಯಿತ್ತು. ಇವತ್ತಿನ ಕಾಲದಾಗಿ ಇರಲಿಲ್ಲ ಅವತ್ತಿನ ಕಾಲ. ಇವತ್ತು ಟೆಕ್ನಿಕಲ್ ಬಹಳ ಮುಂದುವರಿದಿದೆ. ನಮಗೆ ಏನನ್ನು ಬೇಕಾದರೂ ಎಂತೆಂಥ ಕೊಡುಗೆಗಳನ್ನು ಕೂಡ ಕೊಡ್ಬೋದಾದರೆ, ನಾವು ಹುಟ್ಟೋದಕ್ಕಿಂತ ಮೊದಲೇ ಇವರು ಹಾಡುಗಳನ್ನು ಕೊಟ್ಟಿದ್ದಾರೆ ಅಂದರೆ ಆವತ್ತಿನ ಕಾಲ ಹೇಗಿತ್ತಂದರೆ ಯಾವುದಕ್ಕೂ ಒಂದು ಒಳ್ಳೆಯ ಸೌಲಭ್ಯ ಇರಲಿಲ್ಲ. ಅಂತಹ ಸಮಯದಲ್ಲಿ ಅವರು ಇಂಥ ಹಾಡುಗಳನ್ನು ಕೊಟ್ಟಿದ್ದಾರೆ ಅಂದರೆ ಭಾಳಷ್ಟು ನನಗೆ ಆಶ್ಚರ್ಯ ಆಗುತ್ತೆ. ಇದು ಹೇಗೆ ಸಾಧ್ಯವಾಯಿತು, ಅಥವಾ ಸಾಕ್ಷಾತ್ ಸರಸ್ವತಿಯೇ ಇವರ ಕೈಯಿಂದ ಮಾಡಿಸಿತು ಅಂತ ಹಾಗೆಲ್ಲ ಅನಿಸುತ್ತೆ. ಅದಲ್ಲದೆ ನನಗೆ ಇವರ ಬಹಳಷ್ಟು ಹಾಡುಗಳನ್ನು ಕೇಳುವಾಗ ಇವತ್ತಿಗೂ ನಾನು ಕೇಳ್ತಾ ಇರ್ತೀನಿ. ನನಗೆ ಗೊತ್ತಿಲ್ಲದಾಗೆ ಅಳು ಬಂದುಬಿಡುತ್ತೆ. ಯಾಕೆಂದರೆ ಅವತ್ತು ನಾವು ಚಿಕ್ಕದಿರುವಾಗ ಇವರ ಹಾಡುಗಳನ್ನು ಕೇಳಿದ್ದು ರೇಡಿಯೋದಲ್ಲಿ. ಆವತ್ತಿನ ನಮ್ಮ ಬಾಲ್ಯ ಜೀವನ, ಮನೆ ತುಂಬ ಜನ, ಹಾಗೆ ನಮ್ಮ ಶಾಲಾ ಜೀವನ, ಅವತ್ತಿನ ರೇಡಿಯೋ, ಮನೆಯಲ್ಲಿ ಯಾವಾಗಲೂ ಗಿಜಿ ಗಿಜಿ ಅನ್ನುವ ಎಲ್ಲರ ನಮ್ಮ ಒಂದು ಮನೆ ಮಂದಿಯ ಒಂದು ಶಬ್ದ, ಇದೆಲ್ಲ ಈ ಹಾಡಿನ ಜೊತೆನೇ ಕೂಡ ಬೆರೆತು ಹೋಗಿತ್ತು. ಆದರೆ ಇವತ್ತೆಲ್ಲವೂ ಕೂಡ ಶೂನ್ಯ. ಹಾಡು ಹಾಗೇ ಇದೆ, ಹಾಡಿನ ಸೌಂದರ್ಯ ಕೂಡ ಹಾಗೇ ಇದೆ. ಇವರ ಕೆಲವು ಹಾಡುಗಳೆಲ್ಲ ಕೇಳಿದರೆ ಮತ್ತಷ್ಟು ನಮಗೇನು, ಈಗಿನ ಹಾಡುಗಳಲ್ಲಿ ನಮಗೆ ಒಂದೆರಡು ಸಲ ಕೇಳುವಾಗ ನಮಗೆ ಸಾಕು ಅಂತ ಅನಿಸಿದರೆ, ಅವತ್ತಿನ ಹಾಡುಗಳು ಆ ಥರ ಇರಲಿಲ್ಲ. ಮತ್ತೆ ಕೇಳಬೇಕು ಅಂತ ಅನಿಸುವಂಥ ಹಾಡು. ಇವತ್ತು ಪುಟ್ಟ ಮಕ್ಕಳು ಕೂಡ ವೇದಿಕೆ ಮೇಲೆ ಎಷ್ಟೋ ವರ್ಷದ ಹಿಂದಿನ ಹಾಡುಗಳನ್ನು ತರ್ತಾರೆ ಅನ್ನೋದಕ್ಕೆ ಮುಖ್ಯ ಕಾರಣ ಇಂತಹ ಒಂದು ಸಂಗೀತ ನಿರ್ದೇಶಕರು ಹಾಗೂ ಸಂಗೀತ ಸಂಯೋಜಕರಲ್ವ. ಜಿಕೆಯವರು 120 ಚಲನಚಿತ್ರಕ್ಕೆ 500ಕ್ಕಿಂತ ಹೆಚ್ಚಿನ ಹಾಡುಗಳನ್ನು ನಮ್ಮ ಕನ್ನಡಕ್ಕೆ ಕೊಟ್ಟಿದ್ದಾರೆ. ಅದರಲ್ಲಿ ಒಂದು 50 ಚಿತ್ರಗಳು ನಮ್ಮ ಡಾಕ್ಟರ್ ರಾಜ್ಕುಮಾರ್ದೇ ಆಗಿತ್ತು. ಹಾಗೆ ನಮ್ಮ ಡಾಕ್ಟರ್ ರಾಜ್ಕುಮಾರಲ್ಲಿ ಅವರ ಕೈಯಿಂದ ಮೊದಲ ಹಾಡು ಹಾಡಿಸಿರೋ ಖ್ಯಾತಿ ಇವರದ್ದು. ಯಾರೇ ಕೂಗಾಡಲಿ, ಊರೇ ಊರಾಡಲಿ, ಆ ಹಾಡು ಕೂಡ ಇವರೇ ನಮ್ಮ ಡಾಕ್ಟರ್ ರಾಜ್ಕುಮಾರ ಕೈಯಿಂದ ಮೊದಲ ಗೀತೆ ಹಾಡಿಸಿರೋದು. ಅದು ಅಲ್ಲದೆ ನಮ್ಮ ಭಾರತೀಯ ಒಂದು ಶಾಸ್ತ್ರೀಯ ಹಾಡುಗಳನ್ನು ಅದಕ್ಕೆ ಪಾಶ್ಚಾತ್ಯ ಸಂಗೀತವನ್ನು ಮಿಶ್ರಣ ಮಾಡಿ ಒಂದು ಒಳ್ಳೊಳ್ಳೆ ಹಾಡು ಕೊಟ್ಟ ಖ್ಯಾತಿ ಕೂಡ ಇವರದ್ದು. ಅವತ್ತು ಒಂದು ಭಾರತ ಅಂತಂದಾಗ ಒಂದು ಇಂಥ ಹಾಡುಗಳು ಅಂತ ಇತ್ತು. ಆದರೆ ಪಾಶ್ಚಾತ್ಯ ಹಾಡುಗಳೆಲ್ಲ ನಮ್ಮ ಭಾರತದಲ್ಲಿ ಅಷ್ಟೊಂದಾಗಿ ಫೇಮಸ್ ಆಗಿರಲಿಲ್ಲ. ಕೆಲವು ಅವರು ಪಾಶ್ಚಾತ್ಯ ಮ್ಯೂಸಿಕನ್ನು ಅಳವಡಿಸಿಕೊಂಡು ಶಾಸ್ತ್ರೀಯ ಸಂಗೀತ ಜೊತೆ ಬೆರೆಸಿ ಅವರು ಒಳ್ಳೊಳ್ಳೆ ಹಾಡುಗಳನ್ನು ನಮಗೆ ಕೊಟ್ಟಿದ್ದಾರೆ. ಅದಲ್ಲದೆ ಅದರಲ್ಲಿ ಕೆಲವು ಅಂತಹ ಚಿತ್ರದಲ್ಲಿ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಕೂಡ ಅಭಿನಯ ಮಾಡಿದ್ದಾರೆ. ನಮ್ಮ ಜಿಕೆಯವರು ಹುಟ್ಟಿರೋದು 1927 ಸೆಪ್ಟೆಂಬರ್ 21. ಅವರು ಹುಟ್ಟಿದ್ದೆಲ್ಲ ಹೈದರಾಬಾದಲ್ಲಿ. ಬಾಲ್ಯದಿಂದಲೇ ಬಹಳ ಸಂಗೀತದ ಅಪಾರವಾದ ಆಸಕ್ತಿ ಇತ್ತು. ಹಾಗಾಗಿ ಇವರು ಖ್ಯಾತ ಸಂಗೀತ ದಿಗ್ಗಜರಾದ
ಎಸ್ ವೆಂಕಟರಾಮನ್ ಹಾಗೂ ವಿಶ್ವನಾಥನ್ ರಾಮಮೂರ್ತಿಯವರ ಬಳಿ ವೀಣೆ ಮತ್ತು ಸಂಗೀತ ಅಭ್ಯಾಸ ಪುಟ್ಟ ವಯಸ್ಸಿನಲ್ಲೇ ಮಾಡಲಿಕ್ಕೆ ಶುರು ಮಾಡಿದರು. ಅಂದಿನ ಕಾಲ ಹೇಗಿತ್ತಂದರೆ ಯಾವುದೂ ಸುಲಭ ಆಗಿರಲಿಲ್ಲ. ಹಾಗೆ ಸಂಗೀತ ಕಲಿಯೋದಾಗಲಿ, ಒಂದು ಪ್ರಸಿದ್ಧಿ ಪಡೆಯೋದಾಗಲಿ, ಇದಕ್ಕೆಲ್ಲ ಯಾರು ಪ್ರೇರಣೆ ಕೊಡೋರು ಯಾರೂ ಇರಲಿಲ್ಲ. ಹಾಗಾಗಿ ಇವರಿಗೆ ಒಂದು ರಕ್ತಗತವಾಗಿದ್ದು ಬಂದ ಕಾರಣ ಇವರಿಗೆ ಸುಲಭವಾಗಿ ಇದೆಲ್ಲ ಮಾಡಲಿಕ್ಕೆ ಸಾಧ್ಯ ಆಯಿತು. ನಂತರ ಇವರು ಆಕಾಶವಾಣಿಯಲ್ಲಿ ಎ ದರ್ಜೆಯಲ್ಲಿ ಗಾಯಕರಾಗಿ ಸೇವೆ ಸಲ್ಲಿಸ್ತಾರೆ. ಆದರೆ ಅಂದಿನ ಎಲ್ಲ ಸಂಗೀತ ಕ್ಷೇತ್ರದಲ್ಲಿ ಕೆಲಸ ಮಾಡಿದವರಿಗೆ ಮೊದಲ ಬುನಾದಿನೇ ಆಕಾಶವಾಣಿಗಿತ್ತು. ಇವತ್ತು ಹೇಗೆ ನಮ್ಮ ಟಿ ವಿ ವೇದಿಕೆ ಮೇಲೆ ಬಂದು ಕೆಲವು ಹಾಡುಗಳನ್ನು ಹಾಡಿ ನಂತರ ಸಿನಿಮಾಕ್ಕೆ ಹಾಡ್ತಾರೋ, ಅವತ್ತಿನ ಒಂದು ಸಮಯದಲ್ಲಿ ಆಕಾಶವಾಣಿಯೇ ಇವರಿಗೆಲ್ಲ ಒಂದು ಪ್ರೇರಣೆ, ಬುನಾದಿ ಎಲ್ಲ ಆಗಿತ್ತು. ಆನಂತರದಲ್ಲಿ ಇವರು ನಮ್ಮ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡ್ತಾರೆ. ಮೊದಲ ಸಂಗೀತ ಇವರ ಕಡೆಯಿಂದ ಬಂದಿದ್ದೆ ಮಲಯಾಳಮಲ್ಲಿ, ನಂತರ ಕನ್ನಡದಲ್ಲಿ ಬಂದಿರೋದು. ಕನ್ನಡದಲ್ಲಿ ಸೋದರಿ ಅನ್ನುವ ಚಿತ್ರದಲ್ಲಿ 1955ರಲ್ಲಿ ಇವರು ಡಾಕ್ಟರ್ ರಾಜ್ಕುಮಾರ್ ಅಭಿನಯ ಮಾಡಿದ ಚಿತ್ರಕ್ಕೆ ಸಂಗೀತ ಸಂಯೋಜನೆ ಮಾಡಿದರು. ನಂತರದಲ್ಲಿ ರಣಧೀರ ಕಂಠೀರವ ಇಮ್ಮಡಿ ಪುಲಿಕೇಶಿ, ಇದು ಕೂಡ ಈ ಚಲನಚಿತ್ರವನ್ನು ಕೂಡ ಇವರು ನಿರ್ಮಾಣ ಮಾಡಿ ಅದಕ್ಕೆ ಸಂಗೀತ ಸಂಯೋಜನೆ ಕೊಟ್ಟಿದ್ದು ಕೂಡ ನಮ್ಮ GK ವರು. ಹಾಗೆ ಈ ಒಂದು ಚಿತ್ರ ಕೂಡ ಅವತ್ತಿನ ಕಾಲಕ್ಕೆ ಅದು ಚೆನ್ನಾಗಿ ಓಡಿದೆ. ಅದು ಅಲ್ಲದೆ ಖ್ಯಾತ ಕವಿ ಕುವೆಂಪು ಅವರ ಕವನ ಇದೆ ಅಲ್ವಾ, ಅದನ್ನು ಒಂದು ಚಲನಚಿತ್ರ ಗೀತೆಯಾಗಿ ಪರಿವರ್ತಿಸಿರುವ ಒಂದು ಖ್ಯಾತಿ ಕೂಡ ನಮ್ಮ GK ಅವ್ರದ್ದು. ಅದರಲ್ಲಿ 1-2 ಹಾಡುಗಳಿದೆ. ಅದು ನಮ್ಮ ಕುವೆಂಪು ಅವರು ಬರೆದಿರೋದು. ಯಾವ ಜನ್ಮದ ಮೈತ್ರಿ ನಲ್ಲಿ ಬಂತು, ಇದೊಂದು. ಆಮೇಲೆ ಇವಳು ಯಾರು ಬಲ್ಲೆಯೇನು, ಇವಳ ಹೆಸರು ಹೇಳಲೇನು, ಈ 2 ಕವಿತೆಗಳನ್ನು ಕೂಡ ಅವರು ಚಿತ್ರರಂಗದಲ್ಲಿ ಗೀತೆಗಳನ್ನಾಗಿ ಪರಿವರ್ತಿಸಿದರು. ಹಾಗಾಗಿ ಈ ಹಾಡುಗಳು ಇವತ್ತಿಗೂ ಕೂಡ ಬಹಳ ಖ್ಯಾತಿ ಅಲ್ವಾ. ನಮಗೆ ನಾವು ಈಗಿನ ತಲೆಮಾರಿಗೂ ಅಷ್ಟೇ ಯಾವುದೇ ಹಾಡು ಅಂತ ಬಂದರೆ ಮೊದಲು ಬರೋದು ಹಳೆಯ ಸಂಗೀತಗಳು. ಇವರೆಲ್ಲ ನಮಗೆ ಕೊಡುಗೆಗಳನ್ನಾಗಿ ಕೊಟ್ಟಂಥ ಒಂದಷ್ಟು ಚಲನಚಿತ್ರ ಗೀತೆಗಳೇ ನಮ್ಮೆಲ್ಲರ ಬಾಯಲ್ಲಿ ಬರೋದು. ಹಾಗೆ ನಮ್ಮ ಇವತ್ತಿನ ಚಿಕ್ಕ ಮಕ್ಕಳ ಬಾಯಲ್ಲೂ ಕೂಡ ಬರೋದು ಇಂತಹ ಅದ್ಭುತವಾದ ಹಾಡುಗಳು. ಅದರ ನಂತರ ಬಂದ ಕೆಲವು ಹಾಡುಗಳೆಲ್ಲ ಹಾಗೆ ಮರೆಯಾಗಿ ಹೋಯಿತು. ಯಾಕಂದರೆ ಒಂದು ಹಾಡುಗಳು ಶಾಶ್ವತವಾಗಿ ನಿಲ್ಲಬೇಕಂದ್ರೆ ಅದಕ್ಕೆ ಕೊಡುವಂತಹ ಒಂದು ಡೆಡಿಕೇಶನ್ ಕೂಡ ಹಾಗೆ ಇರಬೇಕು. ಅಂದಿನ ಕಾಲದ ಎಲ್ಲರೂ ಕೂಡ ಒಂದು ಸಿನಿಮಾ ಮಾಡುವಾಗಲೂ ಅಷ್ಟೇ, ಒಂದು ಸಂಗೀತ ಸಂಯೋಜನೆ ಆಗಲಿ, ಒಂದು ಸಾಹಿತ್ಯ ಬರೆಯುವಾಗಲಾಗಲಿ, ಒಂದು ಸಿನಿಮಾ ಚಿತ್ರ ಒಂದು ತೆಗೆಯುವಾಗ ಅದಕ್ಕೊಂದಷ್ಟು ಜನಗಳ ಅಪಾರವಾದ ಒಂದು ಕೊಡುಗೆಗಳಿತ್ತು. ಅದು ಅಲ್ಲದೆ ಬಹಳ ಕಷ್ಟಪಟ್ಟು ಒಂದು ಸಿನಿಮಾಗಳನ್ನು ತಯಾರು ಮಾಡುತ್ತಿದ್ದು. ಇವತ್ತು ಹೀಗೆ ಹೋದರು ಹೀಗೆ ಬಂದರು ಒಂದು ಸಿನಿಮಾ ತಯಾರಾಯಿತು. ಅವತ್ತಿನ ಕತೆ ಹಾಗೆ ಇಲ್ಲ. ನಮ್ಮ ಉದಯಶಂಕರ್ ಆಗಲಿ, ಇಳೆಯರಾಜ ಆಗಲಿ, ಪುಟ್ಟಣ್ಣ ಕಣಗಾಲ್, ಆಮೇಲೆ ನಟರು ಹಾಗೆ ಡಾಕ್ಟರ್ ರಾಜ್ಕುಮಾರ್, ವಿಷ್ಣುವರ್ಧನ್, ಅಂಬರೀಷ್ ಇವರೆಲ್ಲ ಅವತ್ತಿನ ಪುಣ್ಯ ಮಾಡಿದವರು ಅಂತ ಹೇಳಬೇಕು. ಯಾಕಂದರೆ ಅವತ್ತು ಅವರಿಗೆ ಸಿಕ್ಕಿದ ಕಥೆಗಳು ಹಾಗಿತ್ತು, ಈ ಸಾಹಿತ್ಯ ಬರೆಯೋರು ಹಾಗಿತ್ತು, ಸಂಗೀತ ಕೊಡೋರು ಹಾಗಿತ್ತು. ಹಾಗಾಗಿ ಎಲ್ಲರ ಒಂದು ಶ್ರಮದಿಂದ ಒಂದು ಚಿತ್ರ ಅವತ್ತಿನ ಕಾಲದಲ್ಲಿ ಗೆಲ್ತಾ ಇತ್ತು. ಮುಖ್ಯವಾಗಿ ಅದಕ್ಕಿರುವ ಕಥೆಗಳು ಮತ್ತು ಸ್ಪೆಷಲಾಗಿ ಅದಕ್ಕೆ ನೀಡಿರುವಂತಹ ಗೀತೆಗಳು, ಆಮೇಲೆ ನಟರು, ಆಮೇಲೆ ಚಿತ್ರಕಥೆ, ಇವೆಲ್ಲವೂ ಸೇರಿ ಒಂದು ಒಳ್ಳೆಯ ಚಿತ್ರ ಹೊರಗಡೆ ಬರ್ತಾಯಿತ್ತು. ಹಾಗೆ ಪ್ರೇಕ್ಷಕರು ಅದನ್ನು ಕಾತರದಿಂದ ಕಾಯ್ತಾಯಿದ್ರು. ಇವರ ಹಾಡಿರುವ ಚಿತ್ರಗಳು ಯಾವಾಗ ಬರುತ್ತೆ, ಇವರ ಒಂದು ಕಥೆಯ ಚಿತ್ರಗಳು ಯಾವಾಗ ಬರುತ್ತೆ, ಹೀಗೆ ನಮ್ಮ ಪ್ರೇಕ್ಷಕರು ಕಾಯ್ತಾಯಿದ್ರು. ಅದು ಬಿಡುಗಡೆ ಆದಾಗ ಮುಗಿಬಿದ್ದು ನೋಡ್ತಾಯಿದ್ರು. ಹಾಗೆ ಆವತ್ತು ಇವರ ಗೀತೆಗಳೆಲ್ಲ ಕ್ಯಾಸೆಟ್ ಮೂಲಕ ಹೊರಗಡೆ ಬರ್ತಾ ಇತ್ತು. ಆ ಕ್ಯಾಸೆಟನ್ನು ಕೂಡ ತೆಗಿಲಿಕ್ಕೆ ಜನಗಳು ಸಾಲುಗಟ್ಟಿ ನಿಲ್ತಾಯಿದ್ರು. ನಮ್ಮ GKV ಅವರು ಕನ್ನಡ ಒಂದು ಚಿತ್ರರಂಗಕ್ಕೆ ಪರಿಚಯ ಮಾಡಿಕೊಟ್ಟ ಒಂದು ಅದ್ಭುತ ನಿರ್ದೇಶಕರು ಮತ್ತು ಗಾಯಕಿಯರು. ಇಳೆಯರಾಜ ಅವರು, PB ಶ್ರೀನಿವಾಸ್, ಹಾಗೆ C ಅಶ್ವಥ್ ಎಲ್ಲ ಇವರ ಗರಡಿಯಿಂದ ಬಂದಂಥವರು. ಬೆಂಗಳೂರು ಲತಾ, ಸುಲೋಚನಾ, ಹಾಗೆ ಪ್ರತಿಯೊಬ್ಬರು ಕೂಡ ಹೆಚ್ಚಿನ ಸಂಗೀತ
ನಿರ್ದೇಶಕರು ಹಾಗೂ ಗಾಯಕರೆಲ್ಲ ಇವರ ಕಡೆಯಿಂದ ಬಂದವರು. ಹಾಗಾಗಿ ಇವರಿಗೆ ಅಂದಿನ ಸಮಯದಲ್ಲಿ ಒಳ್ಳೊಳ್ಳೆಯ ಗಾಯಕರನ್ನು ಹುಡುಕಿ ತರುವಂಥ ಒಂದು ಒಳ್ಳೆಯ ಕಲೆ ಕೂಡ ಇತ್ತು. ಅವತ್ತೆಲ್ಲ ಇವತ್ತಿನ ಹಾಗೆ ಜಲಸ್ ಹಾಗೆಲ್ಲ ಇರಲಿಲ್ಲ. ಯಾವುದಾದ್ರೂ ಇವತ್ತು ನಮ್ಮ ವೇದಿಕೆ ಮೇಲೆ ಗೆದ್ದವರು ಗಾಯಕಿ ಆಗ್ತಾರೆ, ಹಾಗೆ ಅಲ್ಲ. ಆವತ್ತಿನ ಒಂದು ಗಾಯಕರಾಗಬೇಕಂದ್ರೆ ಅದಕ್ಕೆ ಹಲವಾರು ಪರೀಕ್ಷೆಗಳು ಕೂಡ ನಡೆದ ಮೇಲೆ ನಂತರದಲ್ಲಿ ಅವರನ್ನು ಚಲನಚಿತ್ರ ಗೀತೆಗಳನ್ನು ಅವರ ಕೈಯಿಂದ ಹಾಡಿಸ್ತಾಯಿದ್ರು. ಹಾಗೆ GKV ಅವರು ಕೆಲವು ಹಾಡುಗಳನ್ನು ಕೂಡ ಹಾಡಿದ್ದಾರೆ, ಅದು ಕೂಡ ಹೆಚ್ಚಿನವ್ರಿಗೆ ಗೊತ್ತಿರ್ಬೋದು. ಕನ್ನಡದ ಮಕ್ಕಳೆಲ್ಲ ಒಂದಾಗಿ ಬನ್ನಿ, ನಂತರ ವೀರಸವೆಂಬ ವಿಷಕ್ಕೆ ಆಡಿಸಿದಾತ ಬೇಸರ ಮೂಡಿ ಆಟ ಮುಗಿಸಿದ. ಇದೆಲ್ಲ ನಮ್ಮ GK ಅವರು ಹಾಡಿದಂತಹ ಹಾಡುಗಳು. ಹಾಗೆ ಹೇಳಲ್ವ, ತುಂಬಿದ ಕೊಡ ಯಾವಾಗಲೂ ತುಳುಕಲ್ಲ ಅಂತ. ಅವತ್ತು ಕೂಡ ಅವರು ಸರಳವಾಗಿ ಬದುಕಿದರು. ಅವರ ವೈಯಕ್ತಿಕ ಜೀವನ ಅಥವಾ ಖಾಸಗಿ ಬದುಕನ್ನು ಕೂಡ ಎಲ್ಲೂ ಕೂಡ ಅವರು ಹಂಚಿಲ್ಲ. ಇವತ್ತು ಕೂಡ ಅವರ ಖಾಸಗಿ ಬದುಕು ನಮಗೆ ಅದರ ಬಗ್ಗೆ ಒಂದು ಮಾಹಿತಿ ಸಿಗೋದಿಲ್ಲ. ಅಷ್ಟು ಅಂದಿನ ಕಾಲಕ್ಕೆ ಅವರು ಅದನ್ನೆಲ್ಲ ಹೊರಬಾರದಂತೆ ಬಹಳ ಗೌಪ್ಯವಾಗಿ ಇಟ್ಟಿದ್ದರು. ಅವರು ಹೇಗೆ ನಮ್ಮ ಒಂದು ವೃತ್ತಿ ಜೀವನವನ್ನು ತಗೊಂಡು ಹೋಗ್ತಾಯಿದ್ರು, ಸಾಂಸಾರಿಕ ಜೀವನವನ್ನು ಕೂಡ ಅಷ್ಟೇ ಸರಳವಾಗಿ ತಗೊಂಡು ಹೋಗ್ತಾ ಇದ್ದಂತಹ ಕಾಲ. ಅದು ಹೊರಬರದಂತೆ ಹಾಗೆ ಜಾಗ್ರತೆಯಿಂದ ನಡ್ಕೊಂಡು ಒಳ್ಳೆಯ ಹಾದಿಯಲ್ಲಿ ಬಂದಂತಹ ಖ್ಯಾತ ನಿರ್ದೇಶಕ ನಮ್ಮ GKV ಇವರು. ಅಂದಿನ ಸಮಯದಲ್ಲಿ P. ಕಾಳಿಂಗರಾಯರ ಕೈಯಿಂದ ಒಂದು ಹಾಡು ಹಾಡಿಸೋದಂದರೆ ಅದು ಸುಲಭದ ಮಾತಾಗಿರಲಿಲ್ಲ. ಆದರೆ ಇವರು ಕಾಳಿಂಗರಾಯರಿಂದ ಒಂದು ಹಾಡು ಹಾಡಿಸಿ ಅದನ್ನು ತೆರೆಯ ಮೂಲಕ ದೃಶ್ಯವನ್ನು ಕೂಡ ತಂದರು. ಅಂತಿಂತ ಹೆಣ್ಣು ನಾನಲ್ಲ ಅಂತ ಅದೊಂದು ಬಹಳ ಮಧುರವಾದ ಹಾಡು. ಅದಲ್ಲದೆ ಇವರು ನಿರ್ಮಿಸಿದ ನಗುವ ಹೂವು ಅನ್ನುವ ಸಿನಿಮಾಕ್ಕೆ 1970ರಲ್ಲಿ ರಾಷ್ಟ್ರೀಯ ಪ್ರಶಸ್ತಿ ಕೂಡ ಸಿಕ್ಕಿದೆ. ಅದಕ್ಕೆ ನಾನು ಅವರನ್ನು ಮತ್ತೊಮ್ಮೆ ಸಕಲ ಕಲಾವಲ್ಲಭ ಅಂತೀನಿ. ಯಾಕಂದರೆ ಅವರು ಯಾವ ಒಂದು ಕ್ಷೇತ್ರದಲ್ಲಿ, ಸಂಗೀತ ಸಿನಿಮಾ ಕ್ಷೇತ್ರದಲ್ಲಿ ಯಾವ ವಿಧವಾಗಿ ಅವರನ್ನು ಪಳಗಿಸಿಕೊಂಡಿದ್ದರು. ಈಗ ಹಾಡೋದಾಗಲಿ, ಮತ್ತು ಚಿತ್ರ ನಿರ್ಮಾಣ ಮಾಡೋದಾಗಲಿ, ನಿರ್ದೇಶನ ಮಾಡೋದಾಗಲಿ ಎಲ್ಲದರಲ್ಲೂ ಕೂಡ ಅವರು ಪಳಗಿದ್ದರು. ಅಭಿನಯ ಕೂಡ ಮಾಡಿದ್ದಾರೆ, ಹಾಡುಗಳನ್ನು ಕೂಡ ಹಾಡಿದ್ದಾರೆ. ಇದಕ್ಕಿಂತ ವಿಶೇಷ ಏನು ಬೇಕಾಗಿತ್ತಲ್ವ. ಹಾಗೆ ನೋಡಿ, ಪಕ್ಷಿಗಳೆಲ್ಲ ನಮ್ಮದು ಇಲ್ಲಿ ಸುತ್ತಲೂ ಪಕ್ಷಿಗಳು ಕೂಡ ನಮ್ಮ GKV ಅವರ ಬಗ್ಗೆ ಮಾತಾಡುವಾಗ ಸಂತಸದಿಂದ ಕುಣಿದಾಡ್ತಾ ಇದೆ ನೋಡಿ. ಕೆಲವೆಲ್ಲ ಹಿಟ್ ಹಾಡುಗಳನ್ನು ಕೊಟ್ಟರೆ ಇನ್ನು ಕೆಲವು ಹಾಡುಗಳು ಇವರದ್ದು ಸೂಪರ್ ಹಿಟ್. ಅದರಲ್ಲಿ ಕುಲವಧು, ಗೌರಿ, ಧರ್ಮ ವಿಜಯ, ಬಂಗಾರಿ, ಸಂಧ್ಯಾ ರಾಗ, ಜೇಡ್ರ ಬಲೆ, ದೇವರ ಮಕ್ಕಳು, ಕಸ್ತೂರಿ ನಿವಾಸ, ತಾಯಿ ದೇವರು, ಹಾಗೆ ದೂರದ ಬೆಟ್ಟ, ಭೂತಯ್ಯನ ಮಗ, ಇವು ಸಂಪತ್ತಿಗೆ ಸವಾಲ್, ದಾರಿ ತಪ್ಪಿದ ಮಗ, ಕೂಡಿ ಬಾಳೋಣ, ಮಯೂರ, ತ್ರಿಮೂರ್ತಿ, ಶ್ರೀಮಂತನ ಮಗಳು, ಬಂಗಾರದ ಗುಡಿ, ಒಲವು ಗೆಲುವು, ಎಂತೆಂಥ ಅದ್ಭುತ ಹಾಡುಗಳಲ್ವ. ಆಪರೇಷನ್ ಡೈಮಂಡ್, ರಾಕೆಟ್, ಹುಲಿಯ ಹಾಲಿನ ಮೇವು, ಧೈರ್ಯಲಕ್ಷ್ಮಿ, ಅಂತ, ಹಾವಿನ ಹೆಡೆ, ಅದೇ ಕಣ್ಣು, ಭೂಮಿಗೆ ಬಂದ ಭಗವಂತ, ಪರಮೇಸಿ, ಪ್ರೇಮ ಪ್ರಸಂಗ, ಹಾಲು ಜೇನು, ಬೂದಿ ಮುಚ್ಚಿದ ಕೆಂಡ, ಕಲಿಯುಗ, ಹೀಗೆ ಹೇಳ್ತಾ ಹೋದರೆ ನಮಗೆ ಇಂದು ಇಡೀ ದಿನ ಬೇಕಾಗುತ್ತೆ. ಅಂತಹ ಒಂದು ಅದ್ಭುತವಾದ ಚಿತ್ರಗಳಿಗೆ ಇವರು ರಾಗ ಸಂಯೋಜನೆ ಹಾಗೆ ಸಂಗೀತವನ್ನು ನಿರ್ದೇಶನ ಕೂಡ ಮಾಡಿದ್ದಾರೆ. ಅವೆಲ್ಲ ಹಾಡುಗಳು ಕೂಡ ಇವತ್ತು ಬಹಳ ಪ್ರೆಷಸ್ ಆಗಿದೆ. ಆ ಹಾಡಿಗಂತೂ ವಯಸ್ಸಾಗಿಲ್ಲ. ನಮ್ಮ GK ವೆಂಕಟೇಶ್ ಅವರೊಂದು ಕಾಲವಾಗುವ ವಯಸ್ಸಲ್ಲಾದರೆ ಅವರು ಇದ್ದಿದ್ದರೆ ಮತ್ತಷ್ಟು ಒಳ್ಳೆಯ ಗೀತೆಗಳು ನಮಗೆ ಕೊಡುಗೆಯಾಗಿ ಸಿಗ್ತಾಯಿತ್ತು. ಅವತ್ತಿನ ಹಾಡುಗಳಂದರೆ ಏನು ಬ್ಯೂಟಿಫುಲ್ ಆಗಿತ್ತಲ್ವ. ಚಿನ್ನದ ಮಲ್ಲಿಗೆ ಹೂವೇ ಆಡಿಸಿ ನೋಡು, ಬೀಳಿಸಿ ನೋಡು, ಯಾರೇ ಕೂಗಡಲಿ ನಸು ನಗುತ್ತ ಬಾ ಚಿನ್ನ, ನಗು ನಗುತ್ತಾ ನಲಿ ರಾಜ, ಮುದ್ದು ರಾಜ, 100 ಕಣ್ಣು ಸಾಲದು ನಿನ್ನ ನೋಡಲು, ನೀ ಬಂದು ನಿಂತಾಗ, ನಿಂತು ನೀನಕ್ಕಾಗ, ಬೆಳದಿಂಗಳಾಗಿ ಬಾ, ಬಿಂಕದ ಸಿಂಗಾರಿ, ನಾನಿರುವುದೇ ನಿಮಗಾಗಿ, ಹೆಚ್ಚು
ಹೆಚ್ಚಿನವರ ಹಾಡುಗಳನ್ನು ಹಾಡಿದ್ದು ನಮ್ಮ ಪಿ ಶ್ರೀನಿವಾಸ್ ಸರ್ ಮತ್ತು ಡಾಕ್ಟರ್ ರಾಜ್ಕುಮಾರ್ ಸರ್. ಹಾಗಾಗಿ ಇವರ ಒಂದಿಬ್ಬರ ಧ್ವನಿಗೂ ಕೂಡ ಒಂದು ಒಳ್ಳೆಯ ಸಾಮ್ಯತೆ ಇತ್ತು. ಅನಂತರ ಪಿ ಶ್ರೀನಿವಾಸ್ ಅವರು ತುಂಬ ಬ್ಯುಸಿ ಆದಾಗ ಅವರು ಡಾಕ್ಟರ್ ರಾಜ್ಕುಮಾರ ಕೈಯಲ್ಲಿ ಹಾಡು ಹಾಡಿಸಿದ ಮಹಾನ್ ವ್ಯಕ್ತಿನೇ ನಮ್ಮ ಜಿ.ಕೆ.ವಿ ಅವರು. ಆದರೆ ಇನ್ನೊಂದು ಸಂತೋಷದ ವಿಷಯ ಅಂದರೆ ಅವರ ವಂಶದ ಕುಡಿ ಇವತ್ತು ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಹಾಡ್ತಾ ಇದ್ದಾರಲ್ಲ, ಅವರು ಬೇರೆ ಬೇರೆ ಭಾಷೆಯಲ್ಲಿ ಹಾಡಿದ್ದಾರೆ. ಹಾಗೆ ಕನ್ನಡ ಚಿತ್ರರಂಗದಲ್ಲಿ ಮಾತ್ರ ಅಲ್ಲ, ಅವರು ಈಗ ಭಾರತೀಯ ಪ್ರಸಿದ್ಧ ಗಾಯಕಿ ಆಗ್ತಾ ಇದ್ದಾರೆ. ಅವ್ರು ಯಾರು ಅಂತ ನಿಮಗೆಲ್ರಿಗೂ ಗೊತ್ತಲ್ವ? ಬಿ ಹರಿಕೃಷ್ಣ ಅವರ ಪತ್ನಿ ನಮ್ಮ ವಾಣಿ ಹರಿಕೃಷ್ಣನ್ ಅವರು. ಇವರು ನಮ್ಮ ಜಿ.ಕೆ.ವಿ ಅವರ ಮೊಮ್ಮಗಳು. ಅದು ಎಲ್ರಿಗೂ ಹೆಚ್ಚಿನವರಿಗೆ ಗೊತ್ತಿರ್ಬೋದು. 1993ರಲ್ಲಿ ಜಿ.ಕೆ.ವಿ ಅವರು ನಿಧನರಾದರು. ಆಮೇಲೆ ಅಲ್ಲಿಗೆ ಅವರ ಒಂದು ಸಂಗೀತದ ಕೊಡುಗೆ ಕೂಡ ನಿಂತು ಹೋಯಿತು. ಇದ್ದಿದ್ದರೆ ಇನ್ನಷ್ಟು ಒಳ್ಳೆಯ ಸಂಗೀತಗಳು ನಮಗೆ ಸಿಗ್ತಾಯಿತ್ತು. ಹಾಗೆ ಅಕಸ್ಮಾತ್ ಅಂತಹ ವಿಷಯಗಳಿಗೆ ನಾವು ಏನು ಮಾಡಲಿಕ್ಕಾಗಲ್ಲ. ಆದರೆ ಅವರ ಕೊಟ್ಟ ಕೊಡುಗೆಗಳಿದೆ ಅಲ್ವ, ಅವರು ಕೊಟ್ಟ ಹಾಡುಗಳು, ಅದೆಲ್ಲ ನಮ್ಮ ಈ ಭೂಮಿ ಎಷ್ಟು ಸಮಯ ಭೂಮಿಗೆ ಆಯಿಸಿದೆ ಅಷ್ಟು ಸಮಯ ಕೂಡ ಇವರ ಹಾಡುಗಳು ಶಾಶ್ವತ. ಅದಲ್ಲದೆ ಇನ್ನೊಂದು ಬಹಳ ಖುಷಿ ವಿಚಾರ ಅಂದರೆ, ಇಂಥ ಹಳೆ ಹಾಡುಗಳೆಲ್ಲ ಮತ್ತೆ ಚಿಕ್ಕ ಚಿಕ್ಕ ಮಕ್ಕಳ ಮೂಲಕ ವೇದಿಕೆ ಮೇಲೆ ಬರ್ತಾ ಇದೆ. ಆಮೇಲೆ ರೀಲ್ಸ್ ಮೂಲಕ ಬರ್ತಾ ಇದೆ. ಕೆಲವರು ರೀಲ್ಸ್ ಕೆಟ್ಟದು ಅಂದ್ರೂ ನಿಜವಾಗ್ಲೂ ರೀಲ್ಸ್ ಮೇಲೆ ಮತ್ತೆ ರೀಲ್ಸ್ ಮೂಲಕ ಹಾಡುಗಳಿಗೆಲ್ಲ ಜೀವ ತುಂಬುತ್ತೆ. ಹಾಗೆ ಎಲ್ಲೆಲ್ಲಿ ನೋಡಿದರೂ ಈಗಿನ ತಲೆಮಾರು ಕೂಡ ಹಳೆ ಹಾಡುಗಳನ್ನು ಬಹಳ ಇಷ್ಟಪಡ್ತಾರೆ ಅನ್ನೋದರಲ್ಲಿ ನಮಗೆಲ್ರಿಗೂ ಸಂತೋಷ ಇದೆ. ಹೊಸ ಹಾಡುಗಳನ್ನು ಕೂಡ ಇಷ್ಟಪಡಲಿ. ಯಾಕಂದರೆ ಪ್ರತಿಯೊಂದು ಹಾಡನ್ನು ಹೊರತರಬೇಕಂದ್ರೆ ಅದರ ಹಿಂದೆ ಭಾಳಷ್ಟು ಸಾಧನೆಗಳು, ಬಹಳಷ್ಟು ಕಷ್ಟಗಳು, ಸ್ಟ್ರಗಲ್ಸ್ ಎಲ್ಲ ಇದೆ ಅಲ್ವ. ಹಾಗಾಗಿ ಯಾವ ಹಾಡುಗಳು ಮೂಲೆ ಗುಂಪಾಗಬಾರ್ದು. ಪ್ರತಿಯೊಂದು ಹಾಡುಗಳು ಹೀಗೆ ಹೊರ ಬಂದಾಗ ಅದನ್ನು ನಿರ್ದೇಶನ ಮಾಡಿದವರಿಗೆ ಅಥವಾ ಅವರ ವಂಶದವರಿಗೆ ಭಾಳಷ್ಟು ಖುಷಿಯಾಗುತ್ತೆ. ಇದು ನಮ್ಮ ಹಿರಿಯರು ಮಾಡಿದ ಹಾಡುಗಳು ಅಂತ. ಹಾಗೆ ವಾಣಿ ಹರಿಕೃಷ್ಣನವರು ಇವರ ಮೊಮ್ಮಗಳು, ಎಲ್ಲರಿಗೂ ಗೊತ್ತದು. ಹಾಗೆ ಜಿ.ಕೆ.ವಿ ಅವರು ಕನ್ನಡ ಚಿತ್ರರಂಗ ಕಂಡಂತಹ ಅದ್ಭುತ ಸಂಗೀತ ದಿಗ್ಗಜ. ನಾನು ಮೊದಲೇ ಹೇಳಿದಾಗೆ ಪಾಶ್ಚಾತ್ಯ ಸಂಗೀತವನ್ನು ಅಂದಿನ ಸಮಯದಲ್ಲಿ ಭಾರತೀಯ ಶಾಸ್ತ್ರೀಯ ಸಂಗೀತದ ಜೊತೆ ಮಿಶ್ರಣ ಮಾಡಿ ಹಾಡಿಸಿದವರೇ ಇಲ್ಲ. ಖ್ಯಾತಿ ಕೂಡ ಇವರದ್ದು. ಇವತ್ತಿನ ವಿಡಿಯೋ ಕೂಡ ಇವರದ್ದಾಗಿತ್ತು. ಇವರ ಎಲ್ಲ ಸಂಗೀತವು ನಮ್ಮ ಹೃದಯದಲ್ಲಿ ಖಂಡಿತವಾಗಿ ಶಾಶ್ವತವಾಗಿರುತ್ತೆ. ಇವರಿಗೆ ನಾವು ಇವರ ಹಾಡುಗಳನ್ನು ಕೇಳುವ ಮೂಲಕ ನ್ಯಾಯ ಕೊಡಬೇಕು. ಗೌರವ, ಬಹುಮಾನ, ಇದಕ್ಕೆಲ್ಲ ಅವರ ಹಾಡಿನ ಉತ್ತರ. ಇವತ್ತು ನಾವೆಲ್ಲ ಅವರ ಹಾಡುಗಳನ್ನು ಕೇಳೋದೇ ಇವರ ಒಂದು ಹಾಡಿಗೆ ನಾವು ಕೊಡುವಂಥ ಉತ್ತರ. ಎಲ್ಲರ ನೆನಪಲ್ಲಿ ಇವರು ಶಾಶ್ವತವಾಗಿರಲಿ. ಆದಷ್ಟು ನಮ್ಮ ಜಿ.ಕೆ.ವಿ ಅವರ ಹಾಡನ್ನು ಕೇಳಿ ಖುಷಿಪಡಿ. ಆ ಹಾಡನ್ನು ನಾವೆಲ್ಲ ಸೇರಿ ಪ್ರೆಷಸ್ ಆಗಿ ಇಡೋಣ. ನನ್ನ ಇವತ್ತಿನ ವೀಡಿಯೋ ನಮ್ಮ ಜಿ.ಕೆ.ವಿ ಅವರದ್ದಾಗಿತ್ತು. ಹಾಗೆ ನನ್ನ ಈ ವಿಡಿಯೋದಲ್ಲಿ ಏನೋ ತಪ್ಪಿದರೆ ನನಗೆ ಕ್ಷಮಿಸಬೇಕು. ಹಾಗೆ ನಿಮ್ಮೆಲ್ಲ ಸಪೋರ್ಟ್, ಸಹಕಾರ, ಪ್ರೀತಿ ಎಲ್ಲವೂ ಇರಲಿ. ನಿಮ್ಮೆಲ್ಲರ ಪ್ರೀತಿ, ಪ್ರೋತ್ಸಾಹ, ಲೈಕ್, ಕಮೆಂಟ್ ಎಲ್ಲ ಇದ್ದರೆ ಮತ್ತಷ್ಟು ಒಳ್ಳೆ ವಿಡಿಯೋ ಜೊತೆ ನಾನು ಬರ್ತಾಯಿರ್ತೀನಿ. ಒಳ್ಳೊಳ್ಳೆ ವಿಡಿಯೋ ಹಾಕ್ತೀನಿ. ಸಂಗೀತ ದಿಗ್ಗಜರದು, ಸಿನಿಮಾ ಕಲಾವಿದರದು ಯಾಕಂದರೆ ನನಗೆ ಗೊತ್ತಿರೋ ಒಂದಷ್ಟು ಮಾಹಿತಿಗಳನ್ನು ನಾನು ಇಲ್ಲಿ ತಂದು ನಿಮಗೆ ನಾನು ತಲುಪಿಸ್ತೀನಿ. ಆದಷ್ಟು ಸುಳ್ಳು ಮಾಹಿತಿಗಳು ಬರೋದಾಗಿ ನಾನು ನೋಡ್ಕೊಳ್ತಾ ಇದ್ದೀನಿ. ಎಲ್ರಿಗೂ ಕೂಡ ಟಾಟಾ, ಬಾಯ್, ಸಿ ಯು, ಟೇಕ್ ಕೇರ್.